ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ಬಂದು KCT ಎಕ್ಸಾಮ್ ಯಾವಾಗ ಇರುತ್ತೆ ಮತ್ತು KCT ಎಕ್ಸಾಮ್ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಮತ್ತು KCT ಎಕ್ಸಾಮ್ ಡೇಟ್ ಯಾವಾಗ ಫಿಕ್ಸ್ ಆಗಿದೆ ಮತ್ತು ನಿಮ್ಮ KCT ಎಕ್ಸಾಮ್ ಹಿಡಿದು ಮತ್ತು ನಿಮಗೆ ಎಕ್ಸಾಮ್ ಡೇಟ್ವರೆಗೂ ನಿಮಗೆ ಎಷ್ಟು ಟೈಮ್ ಇರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮತ್ತು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ಮುಖಾಂತರ ಯಾವ ಡೇಟಿಗೆ ಎಕ್ಸಾಮ್ ಯಾವ್ದು ನಡೆಯುತ್ತೆ ಮತ್ತು ಯಾವ ಸಬ್ಜೆಕ್ಟ್ ಇರುತ್ತೆ, ಎಷ್ಟು ಟೈಮಿಂಗ್ ಇರುತ್ತೆ, ಇದೆಲ್ಲ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ, ಅವರು ಕೂಡ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಮತ್ತು ನಿಮಗೆ ಇದೇ ಥರ ಅಪ್ಡೇಟ್ ಬೇಕಾದಲ್ಲಿ ಈ KCT ಎಕ್ಸಾಮ್ ಆಗಲಿ, ನೀಟ್ ಎಕ್ಸಾಮ್ ಆಗಲಿ, ಗೋರ್ಮೆಂಟ್ ಯಾವುದೇ ಅಪ್ಡೇಟ್ ಆಗಲಿ, ನಿಮಗೆ ಜಾಬ್ ಅಪ್ಡೇಟ್ ಆಗಲಿ, ಎಲ್ಲ ಥರ ನಿಮಗೆ ಅಪ್ಡೇಟ್ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಇದೇ ಥರ ಅಪ್ಡೇಟ್ ಡೈಲಿ ಹಾಕ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಬೆಲ್ ಐಕನ್ನು ಪ್ರೆಸ್ ಮಾಡಿ. ಏನಕ್ಕಪ್ಪ ಅಂದರೆ ನಾನು ಬೇಗ ಯಾವುದೇ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ತಲುಪಲಿ ಅನ್ನೋದು ನನ್ನ ಆಸೆ ಆಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಏನಂತ ನೋಡೋಣ ಬನ್ನಿ. ಎಷ್ಟು ದಿನ ಗ್ಯಾಪ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಿಡಿದು ಮತ್ತು ಎಕ್ಸಾಮ್ವರೆಗೂ. ಇದು ಬಂದು 17ರಿಂದ ಆನ್ಲೈನಲ್ಲಿ ನೋಂದಣಿ ಸಂಖ್ಯೆ ಆರಂಭ ಅಂತ ಇದೆ ನೋಡಿ. ಏಪ್ರಿಲ್ 22ರಿಂದ KCT ಪರೀಕ್ಷೆ ಬೆಂಗಳೂರು. ವೃತ್ತಿಪರ ಕೋರ್ಸ್ಗಳಿಗೆ ನಡೆಯುವ CET 2026ರ ವೇಳಾಪಟ್ಟಿ ಪ್ರಕಟವಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ KECET ನಡೆಸಲಿದ್ದು ಜನವರಿ 17ರಿಂದ ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ 22ರಂದು ಕನ್ನಡ ಭಾಷಾ ಪರೀಕ್ಷೆ ನಡೆಯಲಿದೆ. ಇತ್ತೀಚೆಗೆ ಉನ್ನತ ಶಿಕ್ಷಣ ಡಾಕ್ಟರ್ MC ಸುಧಾಕರ್ ಮತ್ತು ವೈದ್ಯಕೀಯ ಸಚಿವ ಶರಣು ಪ್ರಕಾಶ್ ಪಾಟೀಲ್ ಅವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಕಚೇರಿಯಲ್ಲಿ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದು CET ವೇಳಾಪಟ್ಟಿ ಅಂತ ಇದೆ ನೋಡಿ. ಇಲ್ಲಿ ಬಂದು ಜನವರಿ 17ರಲ್ಲಿ ಸಲ್ಲಿಕೆ ಪ್ರಾರಂಭ. ಏಪ್ರಿಲ್ 22ರಂದು ಹೊರನಾಡು ಗಡಿನಾಡು ಕನ್ನಡಿಗರಿಗೆ ಕನ್ನಡ ಪರೀಕ್ಷೆ. ಏಪ್ರಿಲ್ 22ನೇ ತಾರೀಕಿಗೆ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಅಂದರೆ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ಇರುತ್ತೆ. ಏಪ್ರಿಲ್ 24ನೇ ತಾರೀಕಿಗೆ ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಇರುತ್ತೆ. ಇದು ಬಂದು 4ನೇ ತಿಂಗಳು ಅಂದರೆ ಏಪ್ರಿಲ್ ತಿಂಗಳಲ್ಲಿ ನಡೆಯುತ್ತೆ ಈ ಎಕ್ಸಾಮ್ ಎಲ್ಲ. ಅಂದರೆ ನಿಮಗೆ ಈ ಜನವರಿ ಅಂತ ಹಿಡಿದ್ರೆ 4 ತಿಂಗಳು 3 ತಿಂಗಳು ನಿಮಗೆ ಟೈಮ್ ಇದೆ. ಜನವರಿ 1 ಹಿಡಿದು 3 ತಿಂಗಳು ಟೈಮ್ ಇದೆ. ಈ ಕೆಳಗಡೆ ಬಂದು PGCET ವೇಳಾಪಟ್ಟಿ ಅಂತ ಇದೆ. ಅದು ನಿಮಗೆ ಬೇಕಾಗಲ್ಲ. ಯಾರ್ಯಾರು PGCET ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್, ಗ್ರ್ಯಾಜುಯೇಷನ್ ಮುಗಿಸಿ ಮೇಲೆ ಇನ್ನೂ ಓದಬೇಕು ಅಂದ್ಕೊಂಡವರಿಗೆ ಈ ಎಕ್ಸಾಮ್ ಇರುತ್ತೆ. ಅವರಿಗೂ ಕೂಡ ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ. May 14, 23, 18 ಅಕ್ಟೋಬರ್ವರೆಗೂ ಅವರಿಗೆ ಟೈಮಿಂಗ್ ಇದೆ. ಅವುದೆಲ್ಲ ನಿಮಗೇನು ಬೇಕಾಗಲ್ಲ. ಈ ವಿಡಿಯೋ ಬಂದು ಇಲ್ಲಿ ಒಂದು ಫ್ಲೋ ಚಾರ್ಟನ್ನು ಕೊಟ್ಟಿದ್ದಾರೆ. ಅವರು ಕರೆಕ್ಟಾಗಿ ಯಾವಾಗ ಎಕ್ಸಾಮ್ ಇರುತ್ತೆ, ಎಷ್ಟು ದಿನ, ಯಾವ ಎಕ್ಸಾಮು ಯಾವ ಡೇಟಲ್ಲಿ ನಡೆಯುತ್ತೆ, ಫಸ್ಟ್ ಯಾವುದಿದೆ, ಸೆಕೆಂಡ್ ಯಾವುದಿದೆ ಅಲ್ಲೆಲ್ಲ ಹೇಳಿದ್ದಾರೆ ಆಲ್ರೆಡಿ. ಅಂದ್ರೂ ಇದು KEA ಕಡೆಯಿಂದ ರಿಲೀಸ್ ಮಾಡಿರೋ ಒಂದು ಇದು ಆಗಿರುತ್ತೆ. ಮತ್ತು ಇಲ್ಲಿ ಅದರ್ಸ್ ಎಕ್ಸಾಮ್ ಯಾವಾಗ ನಡೆಯುತ್ತೆ ಮತ್ತು ನಿಮ್ಮ CET ಎಕ್ಸಾಮ್ ಜನವರಿ 17ರಿಂದ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನೀವು ಬೇಗ ನೀವು ಎಲ್ಲ ಅಪ್ಲಿಕೇಶನ್ನ ನೀವು ಹಾಕೋಕ್ಕಿಂತ ಮುಂಚೆನೇ ನೀವು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು. ನೀವು ಆಲ್ಮೋಸ್ಟ್ ಅಲ್ಲೆಲ್ಲರೂ ರೆಡಿ ಮಾಡ್ಕೊಂಡಿರ್ತೀರಾ ಅಂದ್ಕೊಂಡಿರ್ತೀನಿ. ರೆಡಿ ಮಾಡಿಲ್ಲ ಅಂದರೂ ಇನ್ನೂ ತುಂಬ ದಿನ ಟೈಮ್ ಇದೆ. ಲಾಸ್ಟ್ ಡೇಟ್ ಇನ್ನೂ ಕೊಟ್ಟಿಲ್ಲ, ಕೊನೆ ದಿನಾಂಕ ಏನೂ ಕೊಟ್ಟಿದ್ರೆ ನಾನು ಹೇಳ್ತಿದ್ದೆ, ಬಟ್ ಕೊಟ್ಟಿಲ್ಲ ಇವಾಗ. ಬಟ್ ನಿಮಗೆ ಟೈಮಿಂಗ್ ಇರುತ್ತೆ. ಇದರೊಳಗಡೆ ನೀವು ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ನು ಬೇಗ ಹಾಕಿ. ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ಹಾಕಿದರೆ ತಾನೇ ನಿಮಗೆ ನಾಳೆ ಯಾವುದೇ ಟೆನ್ಷನ್ ಇಲ್ಲದೆ ಫ್ರೀಯಾಗಿ ಓದ್ಕೊಳ್ಳೋಕ್ಕೆ ನಿಮಗೆ ಸ್ವಲ್ಪ ಮೈಂಡ್ ಕಾಮ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಎಲ್ಲ ಅಪ್ಲಿಕೇಶನ್ನು ಬೇಗ ಹಾಕಿ. ಯಾಕಂದರೆ ನಾಳೆ ಸರ್ವರ್ ಬ್ಯುಸಿ ಅದು ಇದು ಅಂತ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ. ಆ ಥರ ನಿಮಗೆ ಪ್ರಾಬ್ಲಮ್ ಆಗಬಾರ್ದಂದರೆ ನೀವು ಅಪ್ಲಿಕೇಶನ್ನ ಬೇಗ ಹಾಕಿ. ಯಾರ್ಯಾರು ಈ ಪೇಜ್ ಬೇಕು, ಇಲ್ಲ ನಮ್ಮದು ಇದೇ ಥರ ಅಪ್ಡೇಟ್ ಬೇಕು, ಎಲ್ಲ ಥರ KEA ಕಡೆಯಿಂದ ಬಿಟ್ಟಿರೋ ಅಪ್ಡೇಟ್ ಬೇಕು ಅಂದರೆ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ನೀವು ಒಂದು ಲೈಕ್ ಕೊಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಇದೇ ಥರ ನಿಮಗೆ ಡೈಲಿ ಏನೇನು ಅಪ್ಡೇಟ್ ಇರುತ್ತೆ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ.